ಸಂಸದ ಬೊಮ್ಮಾಯಿ ಆಪ್ತ ಕಾರ್ಯದರ್ಶಿ ಪುತ್ರ ಆತ್ಮಹತ್ಯೆ. ತಂಗಿಗೆ ಕೇಳಿದ್ದೆಲ್ಲ ಕೊಡಿಸ್ತೀರಾ, ನಂಗೆ ಮಾತ್ರ ಕೊಡಿಸಲ್ಲ. ಸಂಸದ ಬೊಮ್ಮಾಯಿ ಆಪ್ತ ಕಾರ್ಯದರ್ಶಿ ಪುತ್ರ ಆತ್ಮಹತ್ಯೆ. ತಂಗಿಗೆ ಕೇಳಿದ್ನೆಲ್ಲ ಕೊಡಿಸ್ತೀರಾ, ನಂಗೆ ಮಾತ್ರ ಕೊಡಿಸಲ್ಲ. ತಾಯಿ ಜೊತೆ ಜಗಳ ಮಾಡಿ ಉಸಿರು ಚೆಲ್ಲಿದ ಯುವಕ. ಬೊಮ್ಮಾಯಿ ಆಪ್ತ ಕಾರ್ಯದರ್ಶಿ ಚಂದ್ರು ಪುತ್ರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. 20 ವರ್ಷದ ಹೇಮಂತ್ ಆತ್ಮಹತ್ಯೆ ಮಾಡಿಕೊಂಡಂತಹ ಯುವಕ. ಕೇವಲ 20 ವರ್ಷ ರೀ. ಬೆಂಗಳೂರಿನ ಸಂಜಯನಗರದಲ್ಲಿ ನೆಲೆಸಿದ್ರು ಬೊಮ್ಮಾಯಿಯ PS ಚಂದ್ರು. ಬೆಳಿಗ್ಗೆ ಬಾಗಿಲು ತೆಗೆದಾಗ ಹೇಮಂತ್ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗಿದೆ. ಇಂದು ಚಂದ್ರು ಕುಟುಂಬಸ್ಥರೆಲ್ಲ ತಿರುಪತಿಗೆ ಹೋಗಲು ಬೇರೆ ರೆಡಿ ಆಗಿದ್ರಂತೆ. ಬೆಳಿಗ್ಗೆ ಚಂದ್ರು ರೂಮ್ ಪುತ್ರನ ರೂಮ್ ಓಪನ್ ಮಾಡಿದಾಗ ಗೊತ್ತಾಗಿದೆ, ಈ ಬೆಳಕಿಗೆ ಬಂದಿದೆ. ಕಾರಣ ವೆರಿ ಸಿಂಪಲ್. ತಂಗಿಗೆ ಕೇಳಿದ್ನೆಲ್ಲ ಕೊಡಿಸ್ತೀರಾ, ನಂಗೆ ಮಾತ್ರ ಕೊಡಿಸಲ್ಲ ಅಂತ ತಾಯಿ ಜೊತೆ ಜಗಳ ಮಾಡಿ ಯುವಕ ಉಸಿರು ಚೆಲ್ಲಿದ್ದಾನೆ. ಬೊಮ್ಮಾಯಿ ಆಪ್ತ ಕಾರ್ಯದರ್ಶಿ ಚಂದ್ರು ಪುತ್ರ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಕೇವಲ 20 ವರ್ಷ ಹೇಮಂತ್ ಆತ್ಮಹತ್ಯೆ ಮಾಡಿಕೊಂಡಂತಹ ಯುವಕ. ಬೆಂಗಳೂರಿನ ಸಂಜಯನಗರದಲ್ಲಿ ನೆಲೆಸಿದ್ರು PS ಚಂದ್ರು. ಬೆಳಿಗ್ಗೆ ಬಾಗಿಲು ತೆಗೆದಾಗ ಗೊತ್ತಾಗಿದೆ, ಹೇಮಂತ್ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗಿದೆ. ಇವತ್ತು ಬೇರೆ ಇಡೀ ಕುಟುಂಬಸ್ಥರೆಲ್ಲ ತಿರುಪತಿಗೆ ಹೋಗಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು, ರೆಡಿ ಆಗಿದ್ರು. ಇದೇ ಸಂದರ್ಭದಲ್ಲಿ ತಂಗಿಗೆ ಎಲ್ಲಾ ಕೊಡಿಸ್ತೀರಾ, ನನಗ್ ಮಾತ್ರ ಕೊಡಿಸಲ್ಲ ಅಂತ 20 ವರ್ಷದ ಯುವಕ, ಇನ್ನೂ ಹದಿಹರೆಯದ ವಯಸ್ಸು ಹೇಮಂತ್. ಇಷ್ಟು ಕ್ಷುಲ್ಲಕ ಕಾರಣಕ್ಕೆ ಇಷ್ಟೊಂದು ಮಾನಸಿಕವಾಗಿ ಕುಗ್ಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಹೇಮಂತ್. ತಂಗಿಗೆಲ್ಲ ಕೊಡಿಸ್ತೀರಾ, ನಂಗೆ ಕೊಡಿಸಲ್ಲ, ತಾಯಿ ಜೊತೆ ಜಗಳ ಮಾಡಿದ್ದಾನೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಅವನ ಶವ ಪತ್ತೆಯಾಗಿದೆ. ಬೆಳಿಗ್ಗೆ ಬಾಗಿಲು ತೆಗೆದಾಗ ಗೊತ್ತಾಗಿದೆ ಅವನ ರೂಮ್ ಬಾಗಿಲು. ಇವತ್ತೆಲ್ಲ ಅವರು ತಿರುಪತಿಗೆ ಹೋಗಬೇಕು ಅಂತ ರೆಡಿ ಆಗಿದ್ರಂತೆ, ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೊಮ್ಮಾಯಿ ಆಪ್ತ ಕಾರ್ಯದರ್ಶಿ ಪುತ್ರ ಈಗ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. 20 ವರ್ಷದ ಹೇಮಂತ್ ಈತ. ತಾಯಿ ಜೊತೆ ಜಗಳ ಮಾಡ್ಕೊಂಡಿದ್ದಾನೆ. ತಂಗಿಗೆ ಮಾತ್ರ ಕೇಳಿದ್ನೆಲ್ಲ ಕೊಡಿಸ್ತೀರಾ, ನನಗೆ ಮಾತ್ರ ಕೊಡಿಸಲ್ಲ ಅಂತ. ಇಂದಿನ ಯುವಕರು, ಯುವ ಸಮೂಹ ಯಾವ ಕಡೆ ಸಾಕ್ತಿದೆ ಅಂತ ಇಷ್ಟು ಕ್ಷುಲ್ಲಕ ಕಾರಣಕ್ಕೆ. ಇನ್ನು ಬಾಳಿ ಬದುಕಬೇಕಾದಂತಹ ವಯಸ್ಸು 20 ವರ್ಷ ಅಷ್ಟೇ. ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ತಾಯಿ ಜೊತೆ ಜಗಳ ಮಾಡಿಕೊಂಡು ನೇಣಿಗೆ ಶರಣಾಗಿದ್ದಾನೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಅವನ ಶವ ಪತ್ತೆಯಾಗಿದೆ. ಇವತ್ತು ಬೇರೆ ಎಲ್ಲರೂ ಪ್ಲಾನ್ ಮಾಡಿಕೊಂಡು ತಿರುಪತಿಗೆ ಹೋಗಬೇಕು ಅಂತ ಕೂಡ ಇದ್ರು ಕುಟುಂಬಸ್ಥರು. ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಇಂಥ ಆಘಾತ ನಡೆದಿದೆ. ಬೆಳಿಗ್ಗೆ ಚಂದ್ರು ರೂಮ್ ಬಾಗಿಲು ತೆಗೆದಾಗ ಗೊತ್ತಾಗಿದೆ. ನೋಡಿ, ನಿನ್ನೆಯಷ್ಟೇ ಹೇಮಂತ್ನ ತಂಗಿಗೆ ಆಭರಣ ಕೊಡಿಸಿದ್ರು PS ಚಂದ್ರು. ಈ ಸಂಬಂಧ ತಾಯಿ ಜೊತೆ ಜಗಳ ಮಾಡ್ಕೊಂಡಿದ್ದಂತಹ ಹೇಮಂತ್ ತಂಗಿಗೆ ಕೇಳಿದ್ನೆಲ್ಲ ಕೊಡಿಸ್ತೀರಾ, ನನಗೇನು ಕೊಡಿಸಲ್ಲ ಅಂತ ಕೋಪ ಮಾಡ್ಕೊಂಡಿದ್ನಂತೆ. ಇದೇ ಕೋಪದಲ್ಲಿ ಕೋಣೆಗೆ ಹೋಗಿ ಬಾಗಿಲು ಹಾಕೊಂಡಿದ್ದ ಹೇಮಂತ್. ರಾತ್ರಿ ಊಟಕ್ಕೆ ಕರೆದ್ರು ಬರ್ಲಿಲ್ಲ. ಹೇಮಂತ್ ಕೋಣೆಯಿಂದ ಹೊರಗೆ ಬಂದಿರ್ಲಿಲ್ವಂತೆ. ರಾತ್ರಿ 8 ಗಂಟೆವರೆಗೂ ಸ್ನೇಹಿತರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡ್ಕೊಂಡಿದ್ನಂತೆ. ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದ ಹೇಮಂತ್. ಬೆಳಿಗ್ಗೆ ಹೊತ್ತಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಹೇಮಂತ್ ಶವ ಪತ್ತೆಯಾಗಿದೆ. ಆಕ್ರಂದನ ಮುಗಿಲು ಮುಟ್ಟಿದೆ ಚಂದ್ರು ಕುಟುಂಬದಲ್ಲಿ. ಬೆಂಗಳೂರಿನ ಸಂಜಯನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದರ ಕಾರಣ ಏನಂತಂದರೆ, ಅವರು ಸಂಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದಿವಸ ಒಂದು UDR ಪ್ರಕರಣ ದಾಖಲಾಗಿದೆ. ಶ್ರೀ HC ಚಂದ್ರು ಅನ್ನೋರು ದೂರನ್ನು ಕೊಟ್ಟಿದ್ದಾರೆ. ಇದರ ಪ್ರಮುಖ ಸಾರಾಂಶ ಏನಂತಂದರೆ, ತಮ್ಮ ಮಗ ಹೇಮಂತ್ ಅನ್ನೋರು ಸುಮಾರು 22 ವರ್ಷ BCom ಓದ್ತಾ ಇದ್ದಾರೆ MES ಕಾಲೇಜ್ನಲ್ಲಿ. ಇವರು ನಿನ್ನೆ ರಾತ್ರಿ ಪ್ಯಾನ್ಗೆ ವೇಲನ್ನು ಬಿಗಿದು ವೇಲ್ ಸಹಾಯದಿಂದ ಪ್ಯಾನ್ಗೆ ಹ್ಯಾಂಗ್ ಮಾಡಿಕೊಂಡು ಡೆತ್ ಆಗಿದ್ದಾರೆ. ಇದರ ಕಾರಣ ಏನಂತಂದರೆ, ಅವರು ಮಗಳಿಗೆ ಹೆಚ್ಚಿಗೆ ಪ್ರೀತಿ ಮಾಡ್ತಾ ಇದ್ದಾರೆ, ತನಗೇನೂ ಕೊಡಿಸ್ತಾ ಇಲ್ಲ ಅಂತೇಳಿ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ದೂರನ್ನು ಕೊಟ್ಟಿದ್ದಾರೆ. ಸೊ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಅಂದರೆ ನಿನ್ನೆ ಸಾಯಂಕಾಲ 7:30 ಗಂಟೆ ಸುಮಾರಿಗೆ ಅಂದರೆ ಮಗಳಿಗೇನೋ ಸ್ವಲ್ಪ ಕಿವಿಯಲ್ಲೆಲ್ಲ ಕೊಡಿಸಿದ್ರಂತೆ. ಅದನ್ನು ನೀವೆಲ್ಲ ಮಗಳಿಗೆ ಕೊಡಿಸ್ತೀರಿ, ನನಗೇನು ಕೊಡಿಸೋದಿಲ್ಲ ಅಂಥೇಳಿ ಆ ರೀತಿ ಸ್ವಲ್ಪ